ಈ ಜೀವ ನಿನಗಾಗಿ ಮುಂದುವರಿದ ಭಾಗ 26. ರೌಡಿ ಜಗ್ಗ ಚಂದ್ರಕಲಾರವರ ಆದೇಶದಂತೆ ಧನ್ರಾಜ್ರವರಿದ್ದ ಕಾರನ್ನು ಲಾರಿಯಿಂದ ಆಕ್ಸಿಡೆಂಟ್ ಮಾಡಿಸಿದನು. ಆಕ್ಸಿಡೆಂಟ್ ಆದ ರಭಸಕ್ಕೆ ಕಾರು ಕಂದಕಕ್ಕೆ ಹೋಗಿ ಬಿದ್ದಿತ್ತು. ಚಂದ್ರಕಲಾ ಮತ್ತು ಅವರ ಕಡೆಯವರು ಕಾರು ಬಿದ್ದ ಜಾಗಕ್ಕೆ ಬಂದು ವೀಕ್ಷಿಸಿದರು. ಕಾರು ಕಂದಕದ ಕೆಳಗೆ ಬಿದ್ದ ರಭಸಕ್ಕೆ ಬೆಂಕಿ ಹತ್ತಿಕೊಂಡು ಉರಿಯುತ್ತಿತ್ತು. ಇದನ್ನು ನೋಡಿದ ಚಂದ್ರಕಲಾರವರು ಜೋರಾಗಿ ನಗತೊಡಗಿದರು. ಆದರೆ ರಿಷಿ ಮಾತ್ರ ದುಃಖಿಸತೊಡಗಿದನು. ತನ್ನ ತಾಯಿ ಕಡೆ ನೋಡಿ, ಸ್ಟಾಪ್ ಇಟ್ ಮಾಮ್, ಯಾಕೆ ಇಷ್ಟು ಜೋರಾಗಿ ನಗ್ತಾ ಇದ್ದೀರಾ? ಇದು ಸೆಲೆಬ್ರೇಷನ್ ಮಾಡೋ ಟೈಮ್, ನಗದೆ ಇನ್ನೇನ್ ಮಾಡ್ಲಿ? ನೀನ್ ಕೂಡ ಈ ಖುಷಿಯೆಲ್ಲ ಶಾಮೀಲಾಗು. ಮಾಮ್, ಐಶ್ವರ್ಯಳ ಜೊತೆ ನಾನು ಮದುವೆ ಮಾಡಿಸ್ತೀನಿ ಅಂತ ನೀವು ನನಗೆ ಹೇಳಿದ್ರಿ ತಾನೆ, ಮತ್ತೆ ಯಾಕೆ ಅವಳನ್ನು ಕೂಡ ಕೊಂದ್ರಿ? ಏ ಫೂಲ್, ಅವಳು ಇಲ್ಲ ಅಂದ್ರೆ ಇನ್ನೊಬ್ಳು ಸಿಗ್ತಾಳೆ. ಈ ಸಲ ಏನಾದ್ರೂ ನಮ್ಮ ಪ್ಲಾನ್ ಫೇಲ್ ಆಗಿದ್ರೆ ಅವರು ಆರಾಮವಾಗಿ ಇಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ಆಮೇಲೆ ನಮಗೆ ಬಿಡಿ ಕಾಸು ಕೂಡ ಸಿಗ್ತಾ ಇರಲಿಲ್ಲ. ದುಡ್ಡೊಂದಿದ್ರೆ ಅವಳ ತರ 100 ಹುಡುಗಿರು ಸಿಗ್ತಾರೆ. ನೀನೀಗ ಅವಳು ಜಪ ಮಾಡೋದನ್ನ ನಿಲ್ಲಿಸ್ಬಿಡು. ನಾವೇನಾದ್ರೂ ಅವಳನ್ನು ರಕ್ಷಣೆ ಮಾಡಕ್ಕೆ ಹೋಗಿದ್ರೆ ಎಲ್ಲವೂ ನಮ್ಮ ಕೈ ತಪ್ಪಿ ಹೋಗ್ತಾ ಇತ್ತು. ಸಿಚುವೇಶನ್ ಯಾವ ತರ ಇತ್ತು ಅಂತ ನೀನೇ ನೋಡಿದೆ ಅಲ್ವಾ? ಅವರೆಲ್ಲ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ತು. ಅದಕ್ಕೆ ವಿಧಿ ಇಲ್ಲದೆ ಅವಳನ್ನು ಕೂಡ ಅವ್ರಗಳ ಜೊತೆಗೇನೆ ಕಳುಹಿಸ್ಬೇಕಾಯ್ತು. ಅವಳು ಹೋದ್ರೆ ಹೋಗ್ಲಿ ಬಿಡು, ಊರಿಗೇನು ಅವಳು ಒಬ್ಳೇನ ಪದ್ಮಾವತಿ? ಅವಳಿಗಿಂತ 10 ಪಟ್ಟು ಸುಂದರವಾಗಿರೋ ಹುಡುಗಿ ನಿನ್ಗೆ ಮದುವೆ ಮಾಡಿಸ್ತೀನಿ. ಸುಂದರವಾಗಿರೋ ಹುಡುಗಿರು ಸಿಗ್ಬೋದು ಮಾಮ್, ಆದ್ರೆ ಅವಳು ಸಿಗಲ್ಲ ಅಲ್ವಾ? ನನಗೆ ಅವಳೇ ಬೇಕಿತ್ತು. ಅವಳು ಇಲ್ಲದೆ ನಾನು ಹೇಗೆ ಬದುಕಲಿ? ಲೋ ಅನ್ಮೋಲ್, ನೀನಾದ್ರೆ ಇವನಿಗೆ ಸ್ವಲ್ಪ ಬುದ್ಧಿ ಹೇಳು. ಸಂತೋಷವಾಗಿರೋ ಟೈಮಲ್ಲಿ ಮೂಡ ಹಾಳು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳು. ತನ್ನ ತಾಯಿ ಮಾತು ಕೇಳಿದ ಅನ್ಮೋಲ್ ರಿಷಿಯನ್ನು ಸಮಾಧಾನ ಮಾಡತೊಡಗಿದನು. ಬ್ರೋ, ಮಾಮ್ ಹೇಳೋ ಮಾತನ್ನು ಕೇಳು. ಮಾಮ್ ನಮ್ಮ ಒಳ್ಳೆಯದಕ್ಕೇನೆ ಎಲ್ಲ ಮಾಡ್ತಾ ಇರೋದಲ್ವಾ? ಅವಳು ಹೋದ್ರೆ ಹೋಗ್ಲಿ ಬಿಡು. ಮಾಮ್ ಹೇಳಿದ ಹಾಗೆ ನಿನಗೆ ಅವಳಿಗಿಂತ ಒಳ್ಳೆ ಹುಡುಗಿನ ಸಿಗ್ತಾಳೆ. ಚಿಲ್ ಬ್ರೋ, ಪ್ರೀತಿ ಎಲ್ಲ ಬರೀ ಟೈಮ್ ಪಾಸ್ಗೆ ಇರಬೇಕಷ್ಟೇ. ಅದನ್ನು ಬಿಟ್ಟು ಪ್ರೀತಿಯನ್ನು ಮನಸ್ಸಿಗೆ ಹಚ್ಕೋಬಾರ್ದು. ಮನಸ್ಸಿಗೆ ಹಚ್ಕೊಂಡ್ರೆ ಹೀಗೇನಾಗೋದು? ಈಗ ನಾವೆಲ್ಲ ಖುಷಿ ಪಡೋ ಸಮಯ, ಕೂಲ್ ಆಗಿರ್ಬ್ರೋ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡತೊಡಗಿದನು. ಆದರೆ ಅವನ ಮಾತಿನಿಂದ ರಿಷಿಗೆ ಯಾಕೋ ಸಮಾಧಾನವಾಗಲಿಲ್ಲ. ಐಶ್ವರ್ಯ ಈ ಲೋಕ ಬಿಟ್ಟು ಹೋದ್ಲು ಅಂತ ಅವನಿಗೆ ಅರಗಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಇತ್ತ ಚಂದ್ರಕಲಾರವರು ತುಂಬಾ ಖುಷಿಯಲ್ಲಿದ್ದಾಗ ಅನ್ಮೋಲ್ ಅವರನ್ನು ಎಚ್ಚರಿಸಿದನು. ಮಾಮ್, ಜನ ಎಲ್ಲ ನಮ್ಮ ಕಡೆನೂ ಬರ್ತಾ ಇದ್ದಾರೆ. ನಿಮ್ಮ ಫೀಲಿಂಗ್ಸನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಜನಗಳನ್ನು ಹೇಗೆ ಮರಳು ಮಾಡಬೇಕಂತ ಈ ಚಂದ್ರಕಲಾಗೆ ಹೇಳ್ಕೊಡ್ಬೇಕಾ? ಈಗ ನೋಡು, ಜನಗಳ ಎದುರಲ್ಲಿ ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ಜನಗಳು ನನ್ನ ಕಣ್ಣೀರನ್ನು ನೋಡಿ ಅಯ್ಯೋ ಪಾಪ ಅಂತ ಹೇಳಬೇಕು, ಆ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ ಅವರು ಜನಗಳು ಹತ್ತಿರ ಬರುತ್ತಿದ್ದಂತೆ ಜೋರಾಗಿ ಅಳೋ ಹಾಗೆ ಆ್ಯಕ್ಟಿಂಗ್ ಮಾಡತೊಡಗಿದರು. ಅಯ್ಯೋ, ಯಾರಾದರೂ ಕಾಪಾಡಿ, ನನ್ನ ಗಂಡ, ನನ್ನ ಮಗ, ಸೊಸೆ ಎಲ್ಲರೂ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಅಯ್ಯಯ್ಯೋ, ನನ್ನ ಮಾಂಗಲ್ಯ ಬಗ್ಗೆ ಯಾರಾದರೂ ಉಳಿಸ್ಕೊಡಿ. ನಿಮ್ಗಳ ತಮ್ಮಯ್ಯ ಅಂತೀನಿ, ನಿಮ್ಗಳ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ನನ್ನ ಮನೆಯವರನ್ನು ಉಳಿಸ್ಕೊಡಿ ಅಂತ ನಾಟಕ ಮಾಡುತ್ತಾ ಜೋರಾಗಿ ಅಳತೊಡಗಿದರು. ಅನ್ಮೋಲ್ ಕೂಡ ನಾಟಕ ಮಾಡುತ್ತಾ ಅವರನ್ನು ಸಮಾಧಾನ ಮಾಡತೊಡಗಿದನು. ಮಾಮ್, ಅಳ್ಬೇಡಿ ಪ್ಲೀಸ್. ಅವರೆಲ್ಲರನ್ನು ಯಾರಾದರೂ ಕಾಪಾಡ್ಬೋದು. ಅವ್ರಿಗೆಲ್ಲ ಏನೂ ಆಗಲ್ಲ, ನೀವು ಅಳ್ಬೇಡಿ ಮಾಮ್. ಇವರುಗಳ ಸಂಭಾಷಣೆಯನ್ನು ಕೇಳಿದ ಅಲ್ಲಿದ್ದ ಸ್ಥಳೀಯ ವ್ಯಕ್ತಿಯೊಬ್ಬರು ಅವರನ್ನು ನೋಡಿ ಮರುಕ ಪಡುತ್ತಾ, ಅಳ್ಬೇಡಿ ಅಮ್ಮ, ಈ ಕಂದಕಕ್ಕೆ ಬಿದ್ದು ಬದುಕಿ ಬಂದವರು ಯಾರೂ ಇಲ್ಲ. ಕಾರು ಬೇರೆ ಬೆಂಕಿಗೆ ಆಹುತಿಯಾಗಿದೆ, ಅಂದರೆ ಅವರೆಲ್ಲ ಸುಟ್ಟು ಹೋಗಿರ್ತಾರೆ. ಯಾರಿಗಾದರೂ ಅಲ್ಪ ಸ್ವಲ್ಪ ಪ್ರಜ್ಞೆ ಇದ್ರೂ ಕೂಡ ಅವರು ಬದುಕುವ ಚಾನ್ಸಸ್ ಅಂತೂ ಖಂಡಿತ ಇಲ್ವೇ ಇಲ್ಲ. ಯಾಕಂದರೆ ಕಂದಕದ ಕೆಳಗೆ ಇರುವ ಕಾಡು ಪ್ರಾಣಿಗಳು ಅವರನ್ನು ಕಾಡಿಗೆ ಎಳೆದುಕೊಂಡು ಹೋಗಿ ತಿಂದು ಮುಗಿಸಿರ್ತದೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಅವರೆಲ್ಲ ಏನು ಬದುಕಿ ಬರಲ್ಲ, ಆಗಲೇ ದೇವರ ಪಾದ ಸೇರ್ಕೊಂಡಿರ್ತಾರೆ. ನಿಮ್ಮನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ ಅಂತ ಹೇಳಿದ ಅವರು ಒಂದ್ಸಲ ಅನ್ಮೋಲನ ಕಡೆ ನೋಡಿ, ಇವ್ರು ನಿಮ್ಮ ಅಮ್ಮನಾ ಅಂತ ಕೇಳಿದರು. ಹೌದು ಅಂಕಲ್. ಅವ್ರನ್ನ ಮೊದಲು ಇಲ್ಲಿಂದ ಕರೆದುಕೊಂಡು ಹೋಗು. ಪಾಪ ಅವ್ರನ್ನ ನೋಡೋಕ್ಕೆ ಆಗ್ತಾ ಇಲ್ಲ. ಒಂದೇ ದಿನದಲ್ಲಿ ಗಂಡ ಮಗ ಸೊಸೆಯನ್ನು ಕಳೆದುಕೊಂಡು ಅವರ ಸ್ಥಿತಿ ಯಾರಿಗೂ ಕೂಡ ಬರದೇ ಇರಲಿ. ಕರೆದುಕೊಂಡು ಹೋಗೋ ಅವ್ರನ್ನ ಇಲ್ಲಿಂದ. ಇಲ್ಲ, ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಎಲ್ಲಿ ತನಕ ನನ್ನ ಗಂಡ, ನನ್ನ ಮಗ, ಸೊಸೆ ನನಗೆ ಜೀವಂತವಾಗಿ ಸಿಗೋದಿಲ್ಲವೋ ಅಲ್ಲಿ ತನಕ ನಾನು ಎಲ್ಲಿಗೂ ಕೂಡ ಹೋಗಲ್ಲ ಅಂತ ಹೇಳುತ್ತಾ ಮತ್ತೆ ನಾಟಕ ಮಾಡತೊಡಗಿದರು. ಅಷ್ಟರಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಬಂದರು.
ಅಲ್ಲಿನ ಸ್ಥಳೀಯ ವ್ಯಕ್ತಿ ಹೇಳಿದ ಮಾತನ್ನೇ ಪೊಲೀಸರು ಕೂಡ ಇವರಿಗೆ ಹೇಳಿದರು. ನೋಡಿ ಮೇಡಮ್, ನೀವುಗಳೇ ಇಲ್ಲಿ ಇರ್ಕೂಡ್ದು. ಕಂದಕ ತುಂಬಾ ಆಳವಾಗಿರೋದ್ರಿಂದ ಕಾರನ್ನು ಇವತ್ತು ಎತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಕಾರು ಸಂಪೂರ್ಣವಾಗಿ ಸುಟ್ಟು ಹೋಗಿರೋ ಆಗಿದೆ. ಡೆಡ್ ಬಾಡಿಗಳು ಕಾರಿನ ಒಳಗಡೆ ಸುಟ್ಟು ಹೋಗಿರ್ಬೋದು ಅಥವಾ ಕೆಳಗಡೆ ಬಿದ್ದಿರಬಹುದು, ಏನು ಹೇಳಕ್ಕಾಗಲ್ಲ. ಕಾರಲ್ಲಿ ಡೆಡ್ ಬಾಡಿ ಇದ್ರೆ ನಿಮಗೆ ಸಿಗ್ಬೋದು, ಕೆಳಗೆ ಏನಾದರೂ ಬಿದ್ದಿದ್ರೆ 100% ಡೆಡ್ ಬಾಡಿ ಸಿಗಲ್ಲ. ಯಾವುದಾದ್ರೂ ಪ್ರಾಣಿಗಳಿಗೆ ಆಹಾರ ಆಗಿರ್ಬೋದು. ಇವತ್ತೇ ಕಾರನ್ನು ಲಿಫ್ಟ್ ಮಾಡೋಕ್ಕೆ ನೋಡ್ತೀವಿ. ಇವತ್ತೇನಾದರೂ ಆಗದಿದ್ರೆ ನಾಳೆ ಏನು ಸಿಗುತ್ತೋ ಅದನ್ನು ನಿಮಗೆ ತಲುಪಿಸ್ತೀವಿ. ಈಗ ನೀವಿನ್ನು ಹೊರಡಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಅನ್ಮೋಲ್ ತನ್ನ ತಾಯಿ ಮತ್ತು ರಿಷಿಯನ್ನು ಕರೆದುಕೊಂಡು ಮನೆಗೆ ಹೊರಟನು. ಮನೆಗೆ ಬಂದ ಚಂದ್ರಕಲಾರವರು ಖುಷಿಯಿಂದ ಕುಣಿಯತೊಡಗಿದರು. ಕೊನೆಗೂ ನಾನು ಅಂದುಕೊಂಡಿದ್ದು ಇವತ್ತು ಸಾಧಿಸಿಬಿಟ್ಟೆ. ಈ ಇಡೀ ಆಸ್ತಿಯ ಮಾಲೀಕಳು ನಾನೇ. ಇಡೀ ಸಾಮ್ರಾಜ್ಯ ನನ್ನದೇ. ಇನ್ಮೇಲೆ ನನಗೆ ಹೇಗೆ ಬೇಕೋ ಹಾಗೆ ನಾನು ಇರ್ಬೋದು. ಎಸ್, ಐ ಆಮ್ ದ ಕ್ವೀನ್ ಆಫ್ ದಿಸ್ ಎಂಟೈರ್ ಎಂಪೈರ್ ಅಂತ ಹೇಳುತ್ತಾ ಜೋರಾಗಿ ನಗತೊಡಗಿದರು. ಅವರ ಜೊತೆ ಅನ್ಮೋಲ್ ಕೂಡ ನಗತೊಡಗಿದನು. ಆದರೆ ರಿಷಿಗೆ ಮಾತ್ರ ಇದು ಯಾವುದೂ ಬೇಡವಾಯಿತು. ಅವನು ಸೀದಾ ತನ್ನ ರೂಮಿಗೆ ಹೋಗಿ ಸೇರಿಕೊಂಡನು. ಮರುದಿನ ಬೆಳಿಗ್ಗೆ ಕಂದಕಕ್ಕೆ ಬಿದ್ದ ಕಾರನ್ನು ಪೊಲೀಸರು ಹೊರತೆಗೆಸಿ ಚಂದ್ರಕಲಾರವರಿಗೆ ಕಾಲ್ ಮಾಡಿ ಬರ ಹೇಳಿದ್ದರು. ಚಂದ್ರಕಲಾರವರು ತಮ್ಮ ಜೊತೆ ಅನ್ಮೋಲ್ ಮತ್ತು ರಿಷಿಯನ್ನು ಕರೆದುಕೊಂಡು ಹೋಗಿದ್ದರು. ಚಂದ್ರಕಲಾರವನ್ನು ನೋಡಿದ ಇನ್ಸ್ಪೆಕ್ಟರ್, ನೋಡಿ ಮೇಡಮ್, ಈ ಕಾರಲ್ಲಿ ನಮಗೆ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಡೆಡ್ ಬಾಡಿ ಅರ್ಧ ಸುಟ್ಟು ಹೋಗಿದೆ. ಕಾರ್ ಕೂಡ ಪೂರ್ತಿ ಸುಟ್ಟು ಹೋಗಿಲ್ಲ, ಅರ್ಧ ಸುಟ್ಟು ಹೋಗಿದೆ. ಆ ಡೆಡ್ ಬಾಡಿ ಯಾರದು ಅಂತ ಚೆಕ್ ಮಾಡಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಚಂದ್ರಕಲಾರವರು ಡೆಡ್ ಬಾಡಿ ಹತ್ತಿರ ಹೋಗಿ ನೋಡಿದರು. ಅದು ಧನ್ರಾಜ್ರವರ ಡೆಡ್ ಬಾಡಿ ಆಗಿತ್ತು. ಚಂದ್ರಕಲಾರವರಿಗೆ ಮನಸ್ಸಿನ ಒಳಗೊಳಗೆ ಖುಷಿಯಾಗುತ್ತಿದ್ದರೂ ಅದನ್ನು ಇನ್ಸ್ಪೆಕ್ಟರ್ ಎದುರು ತೋರಿಸಿಕೊಳ್ಳದೆ ಅತ್ತವರಂತೆ ನಾಟಕ ಮಾಡಿ, ಇನ್ಸ್ಪೆಕ್ಟರ್, ಇದು ನನ್ನ ಗಂಡನ ಡೆಡ್ ಬಾಡಿ ಅಂತ ಹೇಳಿ ಅಳತೊಡಗಿದರು. ಆಗ ಇನ್ಸ್ಪೆಕ್ಟರ್ ಅವರನ್ನು ಸಮಾಧಾನ ಮಾಡುತ್ತಾ, ಅಳ್ಬೇಡಿ ಮೇಡಮ್, ಸಮಾಧಾನ ಮಾಡಿಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಒಬ್ಬರ ಬಾಡಿ ಆದರೂ ಸಿಕ್ತು, ಮಿಕ್ಕಿದವರ ಬಾಡಿ ಮಾತ್ರ ಸಿಕ್ಕಿಲ್ಲ. ಕಾರ್ನಲ್ಲಿ ಒಂದು ಶೂ ಮತ್ತು ಈ ಸೀರೆಯ ತುಂಡು ಸಿಕ್ತು. ಇದು ಯಾರದು ಅಂತ ನೋಡಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ರಿಷಿ ಆ ಸೀರೆಯ ತುಂಡನ್ನು ನೋಡಿ, ಇದು ಐಶ್ವರ್ಯ ಹುಟ್ಟಿರೋ ಸೀರೆ ಪೀಸ್ ಅಂತ ಹೇಳಿ ಅಳತೊಡಗಿದನು. ರಿಷಿ ಅಳುವುದನ್ನು ನೋಡಿದ ಇನ್ಸ್ಪೆಕ್ಟರ್, ಇವರು ಯಾರು? ಆ ಲೇಡಿಗೆ ಇವ್ರಿಗೆ ಏನು ಸಂಬಂಧ ಅಂತ ಹೇಳಿದಾಗ ಚಂದ್ರಕಲಾರವರು ಗಲಿಬಿಲಿಗೊಂಡರು. ಎಲ್ಲಿ ತಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗುತ್ತೋ ಅಂತ ಹೆದರಿದವರು ರಿಷಿ ಬಾಯಿ ಬಿಡುವ ಮೊದಲೇ ಇನ್ಸ್ಪೆಕ್ಟರ್ಗೆ ಹೇಳತೊಡಗಿದರು. ಇನ್ಸ್ಪೆಕ್ಟರ್, ಇವನು ನನ್ನ ಮಗ. ಇವನಿಗೆ ನನ್ನ ದೊಡ್ಡ ಮಗ ಮತ್ತು ಸೊಸೆ ಅಂದರೆ ಪ್ರಾಣ. ಸೀರೆ ಪೀಸ್ ನೋಡಿ ಭಾವುಕನಾಗ್ಬಿಟ್ಟ. ಈ ಸೀರೆ ಪೀಸ್ ನನ್ನ ಸೊಸೆಯದ್ದು ಮತ್ತು ಆ ಶೂ ನನ್ನ ಮಗನದ್ದು ಅಂತ ಹೇಳಿ ಮತ್ತೆ ನಾಟಕ ಮಾಡುತ್ತಾ ಅಳತೊಡಗಿದರು. ಇನ್ಸ್ಪೆಕ್ಟರ್ ಮತ್ತೆ ಅವರನ್ನು ಸಮಾಧಾನ ಮಾಡುತ್ತಾ, ಅಳ್ಬೇಡಿ ಮೇಡಮ್, ಯಾರು ಏನು ಮಾಡೋಕ್ಕಾಗುತ್ತೆ? ಅವರೆಲ್ಲರ ಆಯುಷ್ಯ ಅಷ್ಟೇ ಇತ್ತು ಅನಿಸುತ್ತೆ, ಅದಕ್ಕೆ ಅವರೆಲ್ಲ ಹೋಗ್ಬಿಟ್ರು. ಮೋಸ್ಟ್ಲಿ ಕಾರು ಕೆಳಗೆ ಬೀಳುವಾಗ ನಿಮ್ಮ ಮಗ ಮತ್ತು ಸೊಸೆ ಕಾರಿಂದ ಕೆಳಗೆ ಬಿದ್ದು ಸತ್ತಿರ್ಬೋದು. ಅವರು ಡೆಡ್ ಬಾಡೀಸ್ ಅಂತೂ ಸಿಗಲ್ಲ ಬಿಡಿ. ಈ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿ ನಾವು ನಿಮಗೆ ಹ್ಯಾಂಡ್ ಓವರ್ ಮಾಡಿಸ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಧನ್ರಾಜ್ರವರ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಅಂತ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋದರು. ಧನ್ರಾಜ್ರವರ ಪೋಸ್ಟ್ ಮಾರ್ಟಮ್ ಎಲ್ಲ ಆದ ಮೇಲೆ ಅವರ ಅಂತಿಮ ವಿಧಿವಿಧಾನಗಳನ್ನು ಮಾಡಲಾಯಿತು. ಅವರ ಜೊತೆ ಅಭಿ ಮತ್ತು ಐಶ್ವರ್ಯಳ ಅಂತಿಮ ವಿಧಿವಿಧಾನಗಳನ್ನು ಕೂಡ ಮಾಡಲಾಯಿತು. ಮೂವರ 16ನೆಯ ಕಾರ್ಯದ ನಂತರ ಚಂದ್ರಕಲಾರವರು ತುಂಬಾ ಖುಷಿಯಿಂದ ಮನೆಯಲ್ಲಿ ರಿಲ್ಯಾಕ್ಸ್ ಮಾಡುತ್ತಿದ್ದರು. ಆಗ ಅವರ ಹತ್ತಿರ ಬಂದ ಅನ್ಮೋಲ್, ಮಾಮ್, ಕಂಪ್ನಿ ಅಕೌಂಟಲ್ಲಿ ಫ್ರೀಸ್ ಆಗಿದೆ. ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಾ ಇಲ್ಲ. ಏನು ಹೇಳ್ತಾ ಇದೆಯಾ? ಅಕೌಂಟ್ ಯಾಕೆ ಫ್ರೀಸ್ ಆಗಿದೆ? ಕಂಪ್ನಿಗೆ ಹೋಗಿ ವಿಚಾರಿಸ್ದೆಯಾ? ಇನ್ನೂ ಇಲ್ಲ ಮಾಮ್, ಈಗ ಹೋಗ್ತೀನಿ ಅಂತ ಅವನು ಹೇಳುತ್ತಿರುವಾಗ ಲಾಯರ್ ತನ್ನ ಬಾಡಿಗಾರ್ಡ್ ಜೊತೆ ಬಂದು ಮನೆಯವರನ್ನೆಲ್ಲ ಕರೆಯತೊಡಗಿದರು. ಚಂದ್ರಕಲಾರವರು ಸದ್ದು ಬಂದ ಕಡೆ ಬಂದು ನೋಡಿದರು. ಅಲ್ಲಿ ಲಾಯರ್ನ ನೋಡಿ ಕೋಪಗೊಂಡು, ಯಾರು ನೀವೆಲ್ಲ? ಯಾಕೆ ಇಷ್ಟು ಜೋರ ಕಿರಿಸ್ತಾ ಇದ್ದೀರಾ? ನಾನು ಲಾಯರ್ ಉತ್ತಮ್. ನಿಮಗೆಲ್ಲ 1 ಗಂಟೆ ಟೈಮ್ ಕೊಡ್ತೀನಿ. ಈ ಮನೆ ಖಾಲಿ ಮಾಡಬೇಕು.
1 ಗಂಟೆ ನಂತರ ಮನೆ ಖಾಲಿ ಮಾಡಿಲ್ಲ ಅಂದರೆ ನಿಮ್ಮನ್ನೆಲ್ಲ ಬಲವಂತವಾಗಿ ಹೊರಗೆ ತಪ್ಪಬೇಕಾಗುತ್ತೆ. ವಾಟ್ ನಾನ್ಸೆನ್ಸ್! ಯಾರೋ ನೀನು? ನನ್ನ ಮನೆಯಲ್ಲಿ ನಮ್ಮನೆ ಹೊರಗೆ ಹೋಗೋಕ್ಕೆ ಕೇಳೋದು ನಿನಗೆಷ್ಟು ಧೈರ್ಯ? ನಾನು ಯಾರು ಅಂತ ಗೊತ್ತಾನೆ? ಇಡೀ ಎಂಪೈರ್ನ ಓನರ್ ನಾನು ಅಂತ ಚಂದ್ರಕಲರ್ ಅವರು ಹೇಳಿದಾಗ ಲಾಯರ್ ಉತ್ತಮ್ ಜೋರಾಗಿ ನಗತೊಡಗಿದರು. ಅವರು ನಗುವುದನ್ನು ನೋಡಿ ಕೋಪಗೊಂಡ ಚಂದ್ರಕಲರ್ ಅವರು, ಏ ಲಾಯರ್, ನಿನಗೇನು ಹುಚ್ಚುಗಿಚ್ಚು ಹಿಡಿದಿದೆಯಾ? ಯಾಕೆ ನಗ್ತಾ ಇದೆಯಾ? ಇಷ್ಟು ಚೆನ್ನಾಗಿ ಜೋಕ್ ಹೇಳ್ತಾ ಇರಬೇಕಾದ್ರೆ ನಗದೆ ಇನ್ನೇನು ಮಾಡಲಿ? ಇದೆಲ್ಲ ಯಾವುದು ನಿಮ್ದಲ್ಲ. ಈ ಮನೆ ಮತ್ತು ಕಂಪನಿಯ ಓನರ್ ಅಂದರೆ ಧನರಾಜ್ರವರು ಇಡೀ ಆಸ್ತಿನ ಟ್ರಸ್ಟಿಗೆ ಬರೆದು ಕೊಟ್ಟಿದ್ದಾರೆ. 27 ವರ್ಷ ಇಡೀ ಆಸ್ತಿನ ಟ್ರಸ್ಟಿಗೆ ನೋಡ್ಕೊಳ್ಳುತ್ತೆ. ಆಮೇಲೆ ಅವರು ಮೊಮ್ಮಗ ಅಥವಾ ಮೊಮ್ಮಗಳು ಅಂದರೆ ಅಭಿಯ ಮಕ್ಕಳಿಗೆ ಸೇರುತ್ತೆ. ಅಭಿಯ ಮಗ ಅಥವಾ ಮಗಳಿಗೆ 25 ವರ್ಷ ಆದಾಗ ಇಡೀ ಆಸ್ತಿ ಅಭಿಯ ಮಕ್ಕಳಿಗೆ ಸೇರುತ್ತೆ. ಈ ಮಾತು ಕೇಳಿ ಚಂದ್ರಕಲರ್ ಅವರಿಗೆ ತಲೆ ಸಿಡಿಯುವ ಹಾಗೆ ಆಯಿತು. ಈ ಲಾಯರ್, ಅಭಿ ಸತ್ತು ಇವತ್ತಿಗೆ 16 ದಿನ ಆಗಿದೆ. ಅವನು ಸತ್ತು ಹೋದಾದ್ಮೇಲೆ ಅವನ ಮಕ್ಕಳು ಹೇಗೆ ಹುಡ್ತಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ಬಿಲ್ನಲ್ಲಿ ಯಾವ ಥರ ಇದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಭಿ ಸತ್ತು ಹೋಗಿದ್ದಾನೆ ಅಂತ ಯಾವ ಪ್ರೂಫ್ ಕೂಡ ಇಲ್ಲ. ಯಾಕಂದರೆ ಅವರು ಡೆಡ್ ಬಾಡಿ ಏನೂ ಸಿಕ್ಕಿಲ್ಲ. ಅವರು ಡೆಡ್ ಬಾಡಿ ಸಿಗದೆ ಅವರು ಸತ್ತು ಹೋಗಿದ್ದಾರೆ ಅಂತ ಪರಿಗಣಿಸೋಕ್ಕಾಗಲ್ಲ. ಒಂದು ವೇಳೆ 27 ವರ್ಷದ ಒಳಗೆ ಅಭಿಯ ಮಕ್ಕಳು ಬಂದಿಲ್ಲ ಅಂದರೆ ಆಸ್ತಿ ಎಲ್ಲ ಮತ್ತೆ ಟ್ರಸ್ಟಿಗೆ ಸೇರುತ್ತೆ. ಲಾಯರ್ ಮಾತು ಕೇಳಿ ಚಂದ್ರಕಲರ್ ಅವರಿಗೆ ನಿಂತ ನೆಲವೇ ಕುಸಿದ ಅನುಭವವಾಯಿತು. ಕತೆ ಮುಂದುವರಿಯುವುದು. ಆಸ್ತಿ ಕೈ ತಪ್ಪಿ ಹೋಗುತ್ತಿದ್ದ ಹಾಗೆ ಚಂದ್ರಕಲರ್ ಅವರ ಮುಂದಿನ ನಡೆ ಏನು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.